ನಮಸ್ಕಾರ. ನಾನು ಮಾರುತಿರಾವ್ ಅಂತ ಸಾಯಿಲ್ ಟ್ರಸ್ಟಿಂದ ಮಣ್ಣಿನ ಸಲುವಾಗಿ ಕೆಲಸ ಮಾಡ್ತೇವೆ. ಮಣ್ಣು ಅಂದರೆ ಜೀವಂತ ಮಣ್ಣು ಅಂತ ಹೇಳ್ತೇವೆ. ಜೀವಂತ ಮಣ್ಣಿನಲ್ಲಿ ಉತ್ತಮವಾದ ಜೈವಿಕ ಕ್ರಿಯೆಗಳಿರ್ತವೆ, ಜೀವ ವೈವಿಧ್ಯತೆ ಇರುತ್ತೆ, ಮೈಕ್ರೋ ಆರ್ಗನಿಸಮ್ಸ್ ಅಂತ ಏನು ಹೇಳ್ತೇವೆ, ಸೂಕ್ಷ್ಮ ಜೀವಾಣುಗಳು, ಅದು ಭೂಮಿಯಲ್ಲಿ ಸಾಕಷ್ಟು ಇರುತ್ತೆ. ಆಮೇಲೆ ಬೇರೆ ಬೇರೆ ಜೀವಿಗಳ ಪ್ರಕ್ರಿಯೆ ಅಂದರೆ ಎರೆಹುಳುಗಳು, ಗೆದ್ದಲುಗಳು, ಆ ಪ್ರಕ್ರಿಯೆ ಈ ಜೀವಂತ ಮಣ್ಣಲ್ಲಿರುತ್ತೆ. ಅದರಿಂದ ಉತ್ತಮವಾದ ಭೂಮಿ ಫಲವತ್ತತೆ ಇರುತ್ತೆ. ನಾನಿಲ್ಲಿ ಇವತ್ತು ಮುಖ್ಯವಾಗಿ ತೋರಿಸೋದಂದ್ರೆ, ನಮ್ಮ ಭೂಮಿಯಲ್ಲಿ ಬೆಳೆ ಸಂಯೋಜನೆ ಪರ್ಫೆಕ್ಟ್ ಮಾಡಿದರೆ, ಉತ್ತಮವಾದ ಬೆಳೆ ಸಂಯೋಜನೆ ಮಾಡಿದಾಗ ದ್ವಿತೀಯ ಸಂಶ್ಲೇಷಣೆ ಅಂತೇನು ಹೇಳ್ತೀವಿ, ಫೋಟೋಸಿಂಥಸಿಸ್, ಅದರಿಂದ ಹೇಗೆ ನಾವು ಭೂಮಿಯ ಫಲವತ್ತತೆ ಜಾಸ್ತಿ ಮಾಡ್ಬೋದಂತ ಒಂದು ಇದು ಮಾಡ್ತೇನೆ. ಇದು ನಮ್ಮ ಮಿತ್ರರಾದಂಥ ಗೋಪಿನಾಥ್ ಅವ್ರದ್ದು. ಇದು ಗುಡಿಬಂಡೆ ತಾಲೂಕು, ಚಂಡೂರು ಅಂತ ಗ್ರಾಮ, ಅಲ್ಲಿ ಅವ್ರದ್ದು ಹೊಲ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆದು. ಇಲ್ಲಿ ಅವರಿಗೆ ಹಸಿರೆಲೆ ಗೊಬ್ಬರ ಮಾಡೋಕ್ಕೆ ಒಂದು ಇದು ಹೇಳಿದ್ದೆ. ಒಂದು 40 ದಿವಸ ಆಯಿತು, ಈ ಥರ ಬೆಳೆ ಬಂದಿದೆ. ಅದರಲ್ಲಿ ನವಧಾನ್ಯಗಳನ್ನು ಹಾಕಿದ್ರು, 8ರಿಂದ 10 ಪ್ರಕಾರ ಧಾನ್ಯಗಳನ್ನು ಹಾಕಿದ್ರು. ಅದರಲ್ಲಿ ಏಕದಳ, ದ್ವಿದಳ ಮತ್ತು ಎಣ್ಣೆ ಕಾಳುಗಳು ಹಾಕಿದ್ರು. ಮಸಾಲೆ ಹಾಕಲಿಲ್ಲ ಅವರು. ಒಂದು 8ರಿಂದ 10 ಸೇರಿ ಹಾಕಿದ್ರು. ಅದರಲ್ಲಿ ಜೋಳ ಪ್ರಮುಖವಾಗಿದೆ, ಅಲಸಂದಿ ಇದೆ, ಎಳ್ಳು, ಹುಚ್ಚೆಳ್ಳು, ತೊಗರಿ ಹಾಕಿದ್ರು. ಅದು ಅಷ್ಟೊಂದು ಕಾಣ್ತಿಲ್ಲ. ಕೆಲವರು 5-6 ಪ್ರಕಾರದ ಸಸ್ಯಗಳು ಬಂದಿದ್ದಾವೆ. ಈ ಭೂಮಿಯಲ್ಲಿ ನೋಡಬೇಕು, ಈ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಈ ವರ್ಷ ಮಳೆನೇ ಇಲ್ಲ. ಬೇರೆ ಕಡೆಯೂ ಎಲ್ಲೂ ಮಳೆ ಆಗಿಲ್ಲ. ಈಗ 3-4 ದಿವಸದಿಂದ ಕೆಲವು ಕಡೆ ಮಳೆ ಆಗ್ತಿದೆ, ಆದರೆ ಈ ಭಾಗದಲ್ಲಿ ಇನ್ನೂ ಮಳೆನೇ ಆಗಿಲ್ಲ. ಈ ಜುಲೈ ತಿಂಗಳಲ್ಲಂತೂ ಒಂದು ಹನಿ ಮಳೆ ಇಲ್ಲ. ಎಲ್ಲೋ ಸಾಯಂಕಾಲ ಒಂದು ಡ್ರಿಸಲಿಂಗ್ ಥರ ಆಗ್ಬೋದು, ತುಂತರ ನೀವು 1-2 ನಿಮಿಷ 3 ನಿಮಿಷ ಬಿದ್ದು ಹೋಗ್ತಾ ಇದೆ. ಜೂನ್ ಮೊದಲನೇ ವಾರದಲ್ಲಿ ಏನೋ ಸ್ವಲ್ಪ ಮಳೆ ಇತ್ತು, ಅದಾದಮೇಲೆ ಯಾವ ಮಳೆನೇ ಇಲ್ಲ. ಆದರೂ ಕೂಡ ಈ ಬೆಳೆ ಸಂಯೋಜನೆ ಮಾಡಿದ ಪರಿಣಾಮ, ಮೋಡಗಳಿಂದ ಏನು ವಾತಾವರಣ ತಂಪಿರುತ್ತೆ, ಆ ತಂಪು ವಾತಾವರಣದಿಂದನೇ ಈ ಬೆಳೆಗಳು ಬಂದಿದೆ. ಉತ್ತಮವಾಗಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅಂಥ ಒಳ್ಳೆ ಭೂಮಿ ಇರಲಿಲ್ಲ, ಇಲ್ಲೇನೂ ಹಾಕಿರಲಿಲ್ಲ. 1-2-3 ವರ್ಷದಿಂದ ಅಂಥ ಬೆಳೆಗಳನ್ನು ತೆಗೆದಿಲ್ಲ, ಒಣ ಬೇಸಾಯ ಕೃಷಿನೇ ಮಾಡಿದರು. ಅದಕ್ಕಿಂತ ಮುಂಚೆ ರಾಸಾಯನಿಕ ಕೃಷಿ ಮಾಡ್ತಾಯಿದ್ರು ಇವರು ತೊಗೊಳೋಕ್ಕೆ, ಖರೀದಿ ಮಾಡೋಕ್ಕಿಂತ ಮುಂಚೆ. ಅದರಿಂದ ಈ ಭೂಮಿಯ ಫಲವತ್ತತೆ ಎಲ್ಲ ಹೋಗಿತ್ತು. ಇದರಿಂದ ನವಧಾನ್ಯ ಹಾಕಿ ಅಂತ ಹೇಳಿದರು. ಮುಂಚೆ ಸೆಣಬು, ಡಯಂಚ ಅಷ್ಟೇ ಹಾಕಿ ಹಸಿರೆಲೆ ಗೊಬ್ಬರ ಅಂತ ಭೂಮಿಯಲ್ಲಿ ಸೇರಿಸ್ತಾಯಿದ್ರು. ಈ ವರ್ಷ ಅವರು ಅರ್ಧ ಭಾಗ, 6 ಎಕರೆ ಭಾಗದಲ್ಲಿ ಅರ್ಧ ಭಾಗ ತೋಟ ಮಾಡಬೇಕಂತ ಇದೆ, ಉಳಿದ ಅರ್ಧ ಭಾಗದಲ್ಲಿ ಒಣ ಬೇಸಾಯ ಕೃಷಿ ಕಂಟಿನ್ಯೂ ಮಾಡಬೇಕಂತ ಇದೆ. ಅದಕ್ಕೆ ಉತ್ತಮವಾದ ಬೆಳೆ ಸಂಯೋಜನೆ ಮಾಡಿ ಹಸಿರೆಲೆ ಗೊಬ್ಬರದಲ್ಲಿ 8 ಪ್ರಕಾರದ ಬೀಜಗಳನ್ನು ಹಾಕಿ ಅಂತ ಹೇಳಿದ್ದೆ. ಅದರ ಪ್ರಕಾರ ಹಾಕಿದಾಗ ಈ ಮಳೆ ಇರದೇನೆ ಈ ಥರ ಉತ್ತಮವಾದ ಬೆಳೆಗಳು ಬಂದಿದೆ. ಎಲ್ಲೂ ನಿಮಗೆ ಬೆಳೆಗಳು ಒಣಗಿದ್ದು ಕಾಣಿಸೋದಿಲ್ಲ, ಹಚ್ಚ ಹಸಿರಾಗಿದೆ. ಆಮೇಲೆ ಭೂಮಿ ನೋಡಿದಾಗ ಮಣ್ಣು ನಾನು ತೋರಿಸ್ತೇನೆ. ಈ ಮಣ್ಣಲ್ಲಿ ತೇವ ಇದೆ, ಸ್ವಲ್ಪ ಇದು ಮಾಡಿದರೆ ತೇವ ಕಾಣಿಸುತ್ತೆ, ನೋಡ್ಬೋದು ನೀವು ತೇವ ಎಷ್ಟಿದೆ ಅಂತ. ಮಳೆ ಆಗದಿರೋ ಜಾಗ ಇದು. ಆಲ್ಮೋಸ್ಟ್ 1 ತಿಂಗಳಿಂದ ಮಳೆ ಇಲ್ಲ. ಮೋಡದಿಂದ ಏನಾಗುತ್ತೆ, ಈ ಎಲ್ಲ ಸಸ್ಯಗಳು ಆ ತೇವಾಂಶವನ್ನು ಹೀರಿಕೊಂಡು ಭೂಮಿಯಲ್ಲೇ ಬಿಡ್ತವೆ. ಭೂಮಿಗೆ ಸೂರ್ಯನ ಪ್ರಕಾಶ ಬೀಳದಾಗಿರೋ ನೋಡ್ತಾ ಇದ್ದೇವೆ ನೀವು ಎಲ್ಲ ಸುತ್ತಮುತ್ತಲು ನೋಡ್ಬೋದು. ಬಳ್ಳಿ ಇದು ಇದೆ, ಕಳೆ ಇದೆ, ಅದನ್ನು ಮುಚ್ಚಿಬಿಟ್ಟಿದೆ. ಎಲ್ಲ ಸಸ್ಯಗಳು ಈ ಭೂಮಿಯನ್ನು ಮುಚ್ಚಿ ಸೂರ್ಯಪ್ರಕಾಶ ಭೂಮಿ ಮೇಲೆ ಬೀಳದಾಗೆ ಮಾಡ್ತಾಯಿದೆ. ಆಮೇಲೆ ಈ ಎಲ್ಲ ಸಸ್ಯಗಳು ವಾತಾವರಣದಿಂದ ತಂಪನ್ನು ತಗೊಂಡು ಭೂಮಿಗೆ ಕೊಡ್ತಾ ಇದೆ. ಇದು ಒಂದು ಭಾಗವಾಯಿತು. ಭೂಮಿಗೆ ಇದು ಕೊಡೋದು, ನೀರನ್ನು ಕೊಡೋದು. ಏನಕ್ಕೆ ಕೊಡಬೇಕಂದ್ರೆ, ಭೂಮಿಯಲ್ಲಿರೋ ಸೂಕ್ಷ್ಮ ಜೀವಾಣುಗಳು ಏನಿದೆ, ಜೀವಿಗಳಿಗೇನಿದೆ, ಅದಕ್ಕೆ ಗಾಳಿ ಮತ್ತು ನೀರಿನ ಅವಶ್ಯಕತೆ ತುಂಬ ಇದೆ. ಅದನ್ನೇ ನಾವು ತೇವಾಂಶ ಇರುತ್ತೆ. ನಾನು ತೋರಿಸಿದಾಗೆ ತುಂಬ ಒಳ್ಳೆಯ ತೇವಾಂಶ ಇದೆ ಈ ಮಣ್ಣಲ್ಲಿ. ಯಾವ ಭಾಗದಲ್ಲಿ ಹೋದರೂ ಕೂಡ ನೀವು ಮಣ್ಣಲ್ಲಿ ತೇವ ಇದೆ. ಇದು ನೋಡಿ, ಈ ಮಣ್ಣು ಗಾಳಿ ಮತ್ತು ನೀರು ಸಮ ಪ್ರಮಾಣದಲ್ಲಿದೆ.
ಅದು ಅದು ಇನ್ನೊಂದು ನಾನು ಏನು ಫೋಟೋಸಿಂಥಸಿಸ್ ಅಂತ ಹೇಳಿದೆ, ಹೇಗೆ ಕೆಲಸ ಮಾಡುತ್ತೆ ಅಂದರೆ ಸೂರ್ಯನ ಪ್ರಕಾಶ ಮತ್ತು ಗಾಳಿಯಲ್ಲಿರೋ ತೇವಾಂಶ, ಮೋಡ ಇರುತ್ತೆ, ಯಾವತ್ತೋ ದಿನದಲ್ಲಿ ಒಂದೆರಡು ಬಾರಿ ಡ್ರಿzzಲಿಂಗ್ ಆಗುತ್ತೆ, ಅಂದರೆ ತುಂತುರ ಮಳೆ ಆಗುತ್ತೆ, 2 ನಿಮಿಷ 5 ನಿಮಿಷ 10 ನಿಮಿಷ ಆ ಥರ ಆದಾಗ ಇದರಲ್ಲಿ ತಂಪಿರುತ್ತೆ. ಆ ತೇವಾಂಶ ಮತ್ತು ಇಂಗಾಲ ಏನು ಗಾಳಿಯಲ್ಲಿರುತ್ತೆ, ಅದರಿಂದ ಆಹಾರ ಉತ್ಪನ್ನ ಆಗುತ್ತೆ. ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆ ಅಂದರೆ ಆಹಾರ ಉತ್ಪನ್ನ ಮಾಡೋದು. ಈ ಆಹಾರ ಉತ್ಪನ್ನ ಮಾಡಿದಾಗ ಅದು ಆಹಾರ ಅಂದರೆ ಕಾರ್ಬನ್ ರೂಪದಲ್ಲಿರುತ್ತೆ, ಕಾರ್ಬನ್ ಸಕ್ಕರೆ ರೂಪದಲ್ಲಿ ಮತ್ತು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಆ ರೂಪದಲ್ಲಿ ಆಹಾರವನ್ನು ಉತ್ಪನ್ನ ಮಾಡಿ ಅದೇನು ಮಾಡುತ್ತೆ, ಒಂದು 30-40%, ಕಮ್ಮಿ ಅಂದರೆ 30% ಆಹಾರವನ್ನು ಭೂಮಿಗೆ ಸೇರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಇದು ಸಾಯಿಲ್ ಅಗ್ರಿಗೇಷನ್ ಅಂತ ಹೇಳ್ತೇವೆ. ಈ ಮಣ್ಣು ಬೇರುಗಳಿಗೆ ಹೇಗೆ ಹಿಡಿದುಕೊಂಡಿದೆ ನೋಡಿ. ಆಮೇಲೆ ಇಲ್ಲಿ ಬೇರುಗಳಲ್ಲಿ ನಿಮಗೆ ಬೆಳೆ ಇದು ಕಾಣಿಸುತ್ತೆ, ತಂತ್ರ ಬೇರು ಅಂತ ಹೇಳ್ತೇವೆ. ಆ ಫೀಡರ್ ರೂಟ್ಸ್ ಏನು ಹೇಳ್ತೇವೆ, ಆ ಫೀಡರ್ ರೂಟಿಂದ ಈ ಬೆಳೆ ಏನು ಬೇರುಗಳಿದೆ ಆ ಮುಖಾಂತರ ಭೂಮಿಗೆ ಇದು ಇಂಗಾಲ ಕೊಡ್ತಾ ಹೋಗುತ್ತೆ. ಲಿಕ್ವಿಡ್ ಇಂಗಾಲ, ಕಾರ್ಬನ್ ಎಕ್ಸುಡೇಟ್ಸ್ ಅಂತ ಹೇಳ್ತೇವೆ, ಅದನ್ನು ಭೂಮಿಗೆ ಕೊಡ್ತಾ ಹೋಗುತ್ತೆ. ಅದು 30% ಈ ಏನು ಆಹಾರ ಉತ್ಪನ್ನ ಮಾಡಿರುತ್ತೆ ಅದು 30% ಇದ್ರ ಮುಖಾಂತರ ಕೊಡುತ್ತೆ. ಕಾರ್ಬನ್ ಎಕ್ಸುಡೇಟ್ಸ್ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್. ಪ್ರತಿ ಸಸ್ಯ ಭೂಮಿಗೆ, ನಾನು ಬೇರೆ ಬೇರೆ ಸಸ್ಯಗಳನ್ನು ತೋರಿಸ್ತೇನೆ, ಭೂಮಿಗೆ ಕೊಡ್ತಾ ಹೋಗುತ್ತೆ. ಈ ಭೂಮಿಗೆ ಕೊಟ್ಟಾಗ ಏನಾಗುತ್ತೆ, ಆ ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಭೂಮಿಯಲ್ಲಿರೋ ಸೂಕ್ಷ್ಮ ಜೀವಾಣುಗಳಿಗೆ ಅದೊಂದು ಉತ್ತಮವಾದ ಆಹಾರ. ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಈ ಕ್ರಿಯೆಯಿಂದ ನಾವು ಏನು ಈ ಬೆಳೆ ಸಂಯೋಜನೆ ಮಾಡಿದ್ದೀವಿ, ಆ ಕ್ರಿಯೆಯಿಂದ ಬೇರೆ ಬೇರೆ ಸಸ್ಯಗಳು, ಬೇರೆ ಬೇರೆ ಎಲೆಗಳಿದೆ, ಇದ್ರದ್ದು ಎಲೆ ಬೇರೆ, ಇನ್ನೂ ತೋರಿಸ್ತೀನಿ 4-5 ಪ್ರಕಾರದ್ದು. ಆ ಎಲೆಗಳು ಬೇರೆ ಇರ್ತವೆ. ಅದರಿಂದ ನಮಗೆ ಭೂಮಿಯಲ್ಲಿ ಆಹಾರ ಆರ್ಗ್ಯಾನಿಕ್ ಕಾರ್ಬನ್ ಸಪ್ಲೈ ಆಗ್ತಾ ಹೋಗುತ್ತೆ. ಆ ಆರ್ಗ್ಯಾನಿಕ್ ಕಾರ್ಬನ್ನಿಂದ ನಮ್ಮ ಸೂಕ್ಷ್ಮ ಜೀವಾಣುಗಳು, ಬ್ಯಾಕ್ಟೀರಿಯಾ, ಫಂಗೈ, ರೈಸೋಬಿ ಅದೆಲ್ಲ ಏನಿರುತ್ತೆ, ನೆಮಟೋಡ್ಸ್, ಅದಕ್ಕೆಲ್ಲ ಆಹಾರ ಆಗುತ್ತೆ. ಅದು ಬೇರೆ ಬೇರೆ ಕ್ರಿಯೆ ಮಾಡುತ್ತೆ. ಈ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಇದಕ್ಕೆ ಬೇಕಾಗಿರೋ, ಈ ಸಸ್ಯಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳನ್ನು ಕೊಡುತ್ತೆ. ಈ NPK ಅಂತ ಏನು ಹೇಳ್ತೇವೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಅದನ್ನು ಕೊಡುತ್ತೆ. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿರುತ್ತೆ, ಲಘು ಪೋಷಕಾಂಶಗಳು, ಐರನ್ನು, ಬೋರಾನು, ಮ್ಯಾಂಗನೀಸು, ಮ್ಯಾಗ್ನೀಷಿಯಮು, ಈ ಥರ ಸತು ಅಂಶಗಳು, ಈ ಥರ ಎಲ್ಲ ಪೋಷಕಾಂಶಗಳನ್ನು ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಅಥವಾ ಫಂಗೈ ಈ ಬೇರಿನ ಮುಖಾಂತರ ಕೊಡ್ತಾ ಹೋಗುತ್ತೆ. ಇದಕ್ಕೆ, ಈ ಸಸ್ಯಕ್ಕೆ ಎಷ್ಟು ಪ್ರಮಾಣದ ನೈಟ್ರೋಜನ್ ಬೇಕು, ಎಷ್ಟು ಪ್ರಮಾಣದ ಫಾಸ್ಫರಸ್ ಬೇಕು, ಪೊಟ್ಯಾಷ್ ಬೇಕು, ಐರನ್ ಬೇಕಾ, ಜಿಂಕ್ ಎಷ್ಟು ಬೇಕು, ಬೋರಾನ್ ಎಷ್ಟು ಬೇಕು, ಸಮ ಪ್ರಮಾಣದಲ್ಲಿ, ಬೇಕಿರೋ ಪ್ರಮಾಣದಲ್ಲಿ ಈ ಸಸ್ಯಕ್ಕೆ ಕೊಡ್ತಾ ಹೋಗುತ್ತೆ. ಈ ಸಸ್ಯದ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರುತ್ತೆ. ಈ ನೈಟ್ರೋಜನ್ ಪ್ರಮಾಣ ಬೇರೆ ಇರುತ್ತೆ, ಪೊಟ್ಯಾಷ್ ಪ್ರಮಾಣ ಬೇರೆ ಇರುತ್ತೆ. ಅದನ್ನು ಬ್ಯಾಕ್ಟೀರಿಯಾಗಳು, ಆ ಸೂಕ್ಷ್ಮ ಜೀವಾಣುಗಳೇನಿದೆ ಈ ಬೇರಿನ ಮುಖಾಂತರ ಕೊಡ್ತವೆ. ಇದು ಒಂದು ಬಿಸ್ನೆಸ್ ಥರ ಎಕ್ಸ್ಚೇಂಜ್. ಅವು ಈ ಸಸ್ಯ ಏನು ಮಾಡುತ್ತೆ, ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕೊಡುತ್ತೆ, ಅದು ಸೂಕ್ಷ್ಮ ಜೀವಾಣುಗಳಿಗೆ ಉತ್ತಮವಾದ ಆಹಾರ. ಅದನ್ನು ತಗೊಂಡು ಈ ಸೂಕ್ಷ್ಮ ಜೀವಾಣುಗಳು ಇದಕ್ಕೆ ನ್ಯೂಟ್ರಿಯೆಂಟ್ ಕೊಡ್ತಾ ಹೋಗುತ್ತೆ. ಅದರಿಂದ ಉತ್ತಮವಾದ ಬೆಳೆ ಬರುತ್ತೆ. ಅದಕ್ಕೆ ಬೆಳೆ ಸಂಯೋಜನೆ ತುಂಬ ಇಂಪಾರ್ಟೆಂಟು. ಆಮೇಲೆ ನಮ್ಮ ಭೂಮಿಯಲ್ಲಿ ಪೂರ್ತಿ ಬೆಳೆಗಳಿಂದ ತುಂಬಿರಬೇಕು, ಯಾವಾಗಲೂ ಬೆಳೆಗಳಿಂದ ತುಂಬಿರಬೇಕು. ಇದು ನೋಡ್ಬೋದು, ಈ ಸಾಯಿಲ್ ಅಗ್ರಿಗೇಷನ್ ನೋಡಿ ಹೇಗಿದೆ ಅಂತ. ಈ ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ ಹೇಗೆ ಕಾಣಿಸ್ತಾ ಇದೆ. ಇದು ಉತ್ತಮವಾದ ಮಣ್ಣಿನ ಸಂಯೋಜನೆ, ಸಾಯಿಲ್ ಅಗ್ರಿಗೇಷನ್ ಅಂತ. ಈ ಬೇರುಗಳು ಅಂಟಿಕೊಂಡಿರ್ಬೇಕು ಈ ಥರ. ಇದರಲ್ಲಿ ಒಂದು ರೈಸೋಬಿಯಲ್ ನೆಟ್ವರ್ಕ್ ಇರುತ್ತೆ. ಆ ಬೇರಿನ ಸುತ್ತ ಸೂಕ್ಷ್ಮ ಜೀವಾಣುಗಳು ಕಾಯ್ತಾ ಇರ್ತವೆ, ನಮಗೆ ಯಾವಾಗ ಆಹಾರ ಕೊಡುತ್ತೆ ಅಂತ ಅವು ಕಾಯ್ತವೆ. ನಾನು ಕೊಟ್ಟ ಆಹಾರದಿಂದ ಇದು ನನಗೆ ಈ ಸೂಕ್ಷ್ಮ ಜೀವಾಣುಗಳು ಏನು ಬೇಕಾಗಿರೋ ನ್ಯೂಟ್ರಿಯೆಂಟ್ ಹೇಗೆ ಕೊಡ್ತಾವಂತ ಎರಡಕ್ಕೊಂದು ಉತ್ತಮ ಸಂಬಂಧವಾದ ಒಂದು ಇದು ಒಂದು ಜೋಳದ್ದು. ಅದೇ ಪ್ರಕಾರ ಈ ಸಸ್ಯ ನೋಡಿ, ಇದರ ಬೇರಿನ ರಚನೆ ಬೇರೆ, ತಾಯಿ ಬೇರಿದೆ. ಇದಕ್ಕೆ ಸಾಯಿಲ್ ಅಗ್ರಿಗೇಷನ್ ನೋಡಿ ಹೇಗಿದೆ, ಬೇರಿಗೆ ಹೇಗೆ ಮಣ್ಣು ಹಿಡಿದುಕೊಂಡಿದೆ. ಇದರ ಎಲೆಗಳ ರಚನೆ ಬೇರೆ, ಹೂ ಬಿಡ್ತಾ ಇದೆ. ಇದು ನೋಡಿ,
ಇದರಲ್ಲೂ ಕೂಡ ನಿಮಗೆ ಬೇರುಗಳಲ್ಲಿ ಬೆಳೆಯೋದು ಕಾಣಿಸ್ಬೋದು. ಈ ಸಸ್ಯದ ಎಲೆಗಳ ರಚನೆ ಬೇರೆ, ಇದರಲ್ಲಿ ನೋಡಿ ಈ ಸಾಯಿಲ್ ಅಗ್ರಿಗೇಷನ್ ಏನಿದೆ ಇದರಲ್ಲೂ ಕಾಣ್ಬೋದು, ಬೇರುಗಳು ಕಾಣ್ಬೋದು. ಇದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ ಬೇರೆ, ಈ ಸಸ್ಯಕ್ಕೆ ಬೇಕಾಗಿರೋದು ಬೇರೆ, ಆಮೇಲೆ ಜೋಳಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ ಬೇರೆ. ಇದು ಒಂದು ಬೇರೆ ಸಸ್ಯ, ಇದರದ್ದು ಬೇರೆ ಥರದ ಬೇರೆ ಇದೆ. ಈ ಥರ ದ್ವಿತೀಯ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಆದಾಗ ನಮ್ಮ ಆರ್ಗ್ಯಾನಿಕ್ ಕಾರ್ಬನ್ ತಾನೇ ಭೂಮಿಯಲ್ಲಿ ಸೇರಿಸ್ತಾ ಹೋಗುತ್ತೆ, ನಾವು ಏನೂ ಮಾಡಬೇಕಿಲ್ಲ. ಆಮೇಲೆ ಇನ್ನೊಂದು ಮಾಡಬೇಕಾಗಿದ್ದು, ಸೂಕ್ಷ್ಮ ಜೀವಾಣುಗಳಿಗೆ ಉತ್ತಮ ತಾಣ ಮಾಡಬೇಕಾದ್ರೆ ಈ ಭೂಮಿಯಲ್ಲಿ ನಾವು ಇದು ಮಾಡಬೇಕು, ಮುಚ್ಚಿಗೆ ಮಾಡಬೇಕು. ಈ ತೋಟದ ಭಾಗ ಏನು ಮಾಡ್ತಾಯಿದ್ದಾರೆ, ಈ ತೋಟದ ಭಾಗದಲ್ಲಿ ಇದನ್ನೆಲ್ಲ ವೀಡ್ ಕಟ್ರಿಂದ ಕಟ್ ಮಾಡಿ ಇದನ್ನು ಮಲ್ಚ್ ಮಾಡಿಬಿಡ್ತಾರೆ. ಇದಕ್ಕೆ ರೋಟಾವೇಟ್ರ್ ಏನೂ ಬಳಸೋದಿಲ್ಲ. ಇದು ಆದಮೇಲೆ ಒಂದು 500ರಿಂದ 600 ಈ ಭಾಗದಲ್ಲಿ ಬೇರೆ ಬೇರೆ ಪ್ರಕಾರದ ಹಣ್ಣಿನ ಗಿಡಗಳನ್ನು ಹಾಕ್ತಾರೆ. ಈಗ ಆಗಸ್ಟಲ್ಲಿ ಒಂದು 500-600 ಹಾಕ್ತಾರೆ. ಮುಂದೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇನ್ನೊಂದು 400-500 ಹಾಕ್ತಾರೆ. ಇದು ನೋಡಿ, ಇದ್ರದ್ದು ರಚನೆ ಬೇರೆ ಇದೆ, ಇದನ್ನು ತೆಗಿತೇನೆ. ಈ ಬೇರುಗಳ ರಚನೆ ಬೇರೆ. ನಾವು ಮಳೆ ಬೇಸಾಯ ಕೃಷಿ ಮಾಡಬೇಕಾದ್ರೆ ಮೊನೋಕ್ರಾಪ್ ಹೋಗಬಾರ್ದು. ಮೊನೋಕ್ರಾಪ್ ಅಂದರೆ ಏಕ ಬೆಳೆ ಪದ್ಧತಿ. ಅದು ನಮ್ಮ ಭೂಮಿಯನ್ನು ಹಾಳು ಮಾಡುತ್ತೆ. ನಮಗೂ ಈ ಥರ ಮಳೆ ಕಮ್ಮಿ ಆದಾಗ ಯಾವುದೋ ಬೆಳೆ ಬರೋದೇ ಇಲ್ಲ, ಭೂಮಿನೂ ಹಾಳಾಗುತ್ತೆ, ನಮಗೆ ಉತ್ಪನ್ನ ಸಹ ಬರಲ್ಲ. ಆದರೆ ಅದೇ ನಾವು ಉತ್ತಮವಾದ ಬೆಳೆ ಸಂಯೋಜನೆ ಮಾಡಿದಾಗ ಉತ್ತಮವಾದ ಬೆಳೆ ಬರುತ್ತೆ. 8-10 ಇದರಲ್ಲಿ ಒಂದು 4-5 ಉತ್ತಮವಾಗಿ ಬಂದಿದೆ. ನಾವು ಇದು ಧಾನ್ಯ ಬರೋವರೆಗೆ ಬಿಡೋದಿಲ್ಲ. ನಮಗೆ ಮೇನ್ ಉದ್ದೇಶ ಇರೋದು ಹಸಿರೆಲ್ಲ ಗೊಬ್ಬರ ಮಾಡಬೇಕಂತ, ಆ ಉದ್ದೇಶದಿಂದ ಮಾಡಿರೋದು. ಮುಂದೆ ಒಣ ಬೇಸಾಯ ಕೃಷಿ ಮಾಡಬೇಕಾದ್ರೆ ಅಕ್ಕಡಿ ಸಾಲಲ್ಲಿ ರಾಗಿ, ಶೇಂಗಾ ಅದರ ಜೊತೆ ಬೇರೆ ಬೇರೆ ಧಾನ್ಯಗಳನ್ನು ಹಾಕ್ತೇವೆ. ಆ ಟೈಮಲ್ಲಿ ನಾವು ಬಿತ್ತನೆ ಮಾಡೋ ಟೈಮಲ್ಲಿ ಮತ್ತು ನಂತರ ಬೇರೆ ಬೇರೆ ಸ್ಟೇಜಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದು ಬೆಳೆ ಸಂಯೋಜನೆ ಭಾಗ. ಈಗ ನಾವು ಈ ಮಳೆ ಕಮ್ಮಿ ಇದೆ, ಅದರ ಬದಲು ನಾವು ಹವಾಮಾನ ವೈಪರೀತ್ಯ ಇದೆ, ಅದರ ಬಗ್ಗೆ ದೂರ ಮಾಡೋ ಬದಲು ಅದನ್ನು ಸರಿಪಡಿಸೋದು ಹೇಗೆ ಅಂತ ಒಂದು ರೀತಿ ಅಂದರೆ ಈ ನಮ್ಮ ಬೆಳೆಯ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು. ವಾತಾವರಣಕ್ಕೆ ತಕ್ಕಂತೆ ನಮ್ಮ ಬೆಳೆ ಪದ್ಧತಿಯನ್ನು ಬೆಳೆಸ್ತಾ ಹೋಗಬೇಕು. ಇದೇ ನೋಡಿ ನಾವು ಬೇರೆ ಭಾಗದಲ್ಲಿ ಎಲ್ಲಾದರೂ ಮೊನೋಕ್ರಾಪ್ ಮಾಡಿ ಬರೀ ರಾಗಿ ಹಾಕಿದರೆ ಅಥವಾ ಬರೀ ತೊಗರೆ ಹಾಕಿರೋ ಯಾವುದಾದ್ರೂ ಹೊಲಕ್ಕೆ ಹೋಗಿ ನೋಡಿ, ಈ ಥರ ಹಸಿರು ಕಾಣಿಸೋದಿಲ್ಲ, ಭೂಮಿಯಲ್ಲಿ ತೇವ ಇರಲ್ಲ, ಎಲ್ಲ ಒಣಗಿ ಹೋಗಿರುತ್ತೆ, ಆ ಥರ ಆಗಿರುತ್ತೆ. ಅದೇ ಇಲ್ಲಿ ನೋಡಿದಾಗ ಇದು ಹಸಿರಿದೆ ಮತ್ತು ಎಲ್ಲ ಹೂಗಳು ಮತ್ತು ಎಳ್ಳು ಮಾತ್ರ, ಇದು ಕಾಯಿ ಕೂಡ ಆಗಿದೆ. ಇಲ್ಲಾಗ್ತಿದೆ ನೋಡಿ, ಕಾಯಿಗಳು ಬರ್ತಾಯಿದೆ. ಆಮೇಲೆ ಯಾವ ರೋಗ ಇಲ್ಲ ಇದಕ್ಕೆ. ಈ ಬಹುಬೆಳೆ ಪದ್ಧತಿಯ ಅಡ್ವಾಂಟೇಜ್ ಏನಂದರೆ ಯಾವ ಕೀಟ ಬಾಧೆಗಳಿರಲ್ಲ. ನಾನಿವತ್ತು ಈ ಎಲೆಗಳ ಇದು ಚೆಕ್ ಮಾಡಿದೆ, ಬ್ರಿಕ್ಸ್ ಲೆವೆಲಲ್ಲಿ ಅದರದ್ದು ಏನು ಶುಗರ್ ಕಂಟೆಂಟ್ ಇರುತ್ತೆ ಅದು ಬ್ರಿಕ್ಸ್ ಇದರಲ್ಲಿ ಚೆಕ್ ಮಾಡ್ತಾರೆ. ಕೀಟಗಳ ಬಾಧೆ ಆಗಬಾರ್ದು ಅಂದರೆ ನಮ್ಮ ಬ್ರಿಕ್ಸ್ ಲೆವೆಲ್ ಇದೆ, ಅದು 12ಕ್ಕಿಂತ ಜಾಸ್ತಿ ಇರಬೇಕು. ಅದನ್ನು ಚೆಕ್ ಮಾಡಿದೆ. ಇದು ಬ್ರಿಕ್ಸ್ ಚೆಕ್ ಮಾಡೋ ಮೀಟರ್ ಇದು. ಇದರಿಂದ ಬ್ರಿಕ್ಸ್ ಚೆಕ್ ಮಾಡಿದಾಗ, ಸ್ಪೆಕ್ಟ್ರೋಮೀಟ್ರ್ ಇದರಿಂದ ಬ್ರಿಕ್ಸ್ ಚೆಕ್ ಮಾಡಿದಾಗ ಇದು 14ರಿಂದ 15 ಇತ್ತು. ಎಲ್ಲ ಎಲೆಗಳು 14ರಿಂದ 15 ಬ್ರಿಕ್ ಲೆವೆಲ್ ಇತ್ತು. ಅಂದರೆ ಇದಕ್ಕೆ ಯಾವ ಕೀಟ ಬಾಧೆಗಳು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೀಟಗಳು ಬ್ರಿಕ್ಸ್ 12ಕ್ಕಿಂತ ಜಾಸ್ತಿ ಆದಾಗ ಅದು ತಿನ್ನೋಕ್ಕಾಗಲ್ಲ. ಅದು ಕಾಂಪ್ಲೆಕ್ಸ್ ಕಾರ್ಬನ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದು ತಿನ್ನೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಥರದ ಬೆಳೆ ಪದ್ಧತಿಯ ಸಂಯೋಜನೆ ಮಾಡಿ
ಉತ್ತಮವಾದ ಆಹಾರವನ್ನು ಬೆಳೆಯಿರಿ ಅಂತ ಕೇಳ್ಕೊತೇನೆ. ಒಣ ಬೇಸಾಯ ಕೃಷಿ ಅತ್ಯುತ್ತಮವಾದ ಕೃಷಿ. ಹಿಂಗಾರು ಸೀಸನಲ್ಲಿ ಕೂಡ ಬೇರೆ ಬೇರೆ ನಾನು ವರ್ಷ ಪೂರ್ತಿ ನಮ್ಮ ಹೊಲ ಹೀಗೆ ಹಚ್ಚ ಹಸಿರಾಗಿರ್ಬೇಕಂತ ಪ್ರಯತ್ನ ಮಾಡ್ತಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಪ್ರತಿ ವಾರ ಅಥವಾ 15 ದಿವಸದಲ್ಲಿ ಏನು ಪ್ರಗತಿ ಇದೆ, ಬೇರೆ ಬೇರೆ ಭಾಗದಲ್ಲಿ ಪ್ರಯತ್ನ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಧನ್ಯವಾದಗಳು. ಏನಾದರೂ ನಿಮಗೆ ಇದು ಇದ್ದರೆ ನನಗೆ ಫೋನ್ ಮಾಡ್ಬೋದು. ನನ್ನ ಹೆಸರು ಮಾರುತಿರಾವ್ ಅಂತ, ಸಾಯಿಲ್ ಟ್ರಸ್ಟಿಂದ. ನನ್ನ ನಂಬರು 9945111007. ಇನ್ನೊಂದು ಸರಿ ಹೇಳ್ತೇನೆ, 9945111097. ಧನ್ಯವಾದ.